ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮಡಿಕೇರಿ ತಾಲೂಕು ಚೇರಂಬಾಣೆ ಗ್ರಾಮದ ಕೂಡಕಂಡಿ ಅಶ್ವಿತಾ ನಾಗೇಶ್ ಜೊತೆಗೆ ಮಾತನಾಡ್ತಿದ್ದೀವಿ. ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದ ಬಹುಮಾನಗಳನ್ನು ಪಡೆದಿದ್ದಾರೆ ಅಶ್ವಿತಾ. ನಾಗೇಶ್ ಮತ್ತು ಲಕ್ಷ್ಮಿಯವರ ಪುತ್ರಿ ಅಶ್ವಿತಾ ಈಗ 2ನೇ PUC ಓದ್ತಿದ್ದಾರೆ. ಅಶ್ವಿತಾ, ನೀವು ಎಲ್ಲಿ ಓದ್ತಾರದೀಗ? ನಾನು ಜೂನಿಯರ್ ಕಾಲೇಜ್ ಮಡಿಕೇರಿಯಲ್ಲಿ ಓದ್ತಿರೋದು ಸರ್. ಹಾಂ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ? ಪ್ರಾಥಮಿಕ ಶಾಲೆ ನಾನು ರಾಜೇಶ್ವರಿ ಚೇರಂಬಾಣೆ, ಮತ್ತೆ ಪ್ರೌಢಶಾಲೆ ಮುರಾರ್ಜಿ ದೇಸಾಯಿ ರೆಸಿಡೆಂಟಲ್ ಸ್ಕೂಲ್ ಆಲೂರು ಸಿದ್ದಾಪುರ. ಓಹೋ. SSLCಯಲ್ಲಿ ಎಷ್ಟು ಸ್ಕೋರ್ ಆಯ್ತು ಅಂತ ಕೇಳ್ಬೋದಾ? SSLCಲಿ 86% ಆಯ್ತು ಸರ್. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಆಯ್ತಾ ಅಥವಾ ನೀವು ಅಂದ್ಕೊಂಡಷ್ಟೇ ಆಯ್ತಾ? ಸರ್ ಅಂದ್ಕೊಂಡಷ್ಟೇ ಆಯ್ತು. ಹಾಂ. ಸ್ವಲ್ಪ ಕಡಿಮೆ ಆಯ್ತು. ಓಹೋ, ಇನ್ನೂ ಆಗ್ಬೇಕಾಯ್ತು ಅಂತ ಅನ್ಕೊಂಡಿದ್ದೀರಾ? ಎಸ್ ಸರ್. ಇರಲಿ, ಈಗ PUCಯಲ್ಲಿ ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಸ್ಕೋರ್ ಮಾಡ್ಬೋದು ನೀವಲ್ವಾ, ಪ್ರಯತ್ನ ಪಟ್ಟರೆ. ಯಾವುದು ಕಾಂಬಿನೇಷನ್ ಸೆಕೆಂಡ್ PU? ಸೈನ್ಸ್ ಸರ್, PCMB. ಹಾಂ. PCMBನೇ ಯಾಕೆ ತೆಗೆದುಕೊಂಡ್ರಿ? ನನಗೆ SSLCಲಿ ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಒಂದು ಕಂಪ್ಯೂಟರ್ದು ಸಬ್ಜೆಕ್ಟ್ ಇತ್ತು. ಹಾಗೆ PUCಲಿ ಆ ಸಬ್ಜೆಕ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಯಾಲಜಿ ತಗೊಂಡೆ, ಕಂಪ್ಯೂಟರ್ ಬಂದು. ಓಹೋ. ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ಇನ್ಯಾರಿದ್ದೀರಿ? ತಮ್ಮ ಇದ್ದಾನೆ ಸರ್. ತಮ್ಮ ಏನು ಓದ್ತಾರದು? ಅವನು ಈ ಸಲ SSLC. ಅಶ್ವಿತಾ, ಈಗ ಕ್ರೀಡೆಗಳಲ್ಲಿ ಭಾಗವಹಿಸಿದಿರಿ, ವಿಶೇಷವಾಗಿ ಅಥ್ಲೆಟ್ಟು, ಖೋಖೋ, ಥ್ರೋಬಾಲ್, ಗ್ರೂಪ್ ಈವೆಂಟ್ಸ್ನಲ್ಲಿನೂ ಭಾಗವಹಿಸ್ತಾ ಇದ್ದೀನಿ ಅಂತ ಪ್ರಸ್ತಾಪ ಮಾಡಿದ್ರಿ. ಹೇಳಿ, ಈಗ ನಿಮಗೆ ಈ ಕ್ರೀಡೆಗಳಲ್ಲಿ ಭಾಗವಹಿಸುವ ಒಂದು ಆಸಕ್ತಿ ಯಾವಾಗಲಿಂದ ಬಂದಿದೆ? ಸರ್, ನಾನು 6th ಮುರಾರ್ಜಿ ಸೇರಿದೆ. ಮುರಾರ್ಜಿಲಿ ಇರ್ಬೇಕಾದ್ರೆ ನಮ್ಮ ಸರ್ ಸುಮ್ಮನೆ ಹಾಗೆ ಓಡು ಅಂತ ಹೇಳ್ಬಿಟ್ಟು ಒಮ್ಮೆ ವಲಯ ಮಟ್ಟಕ್ಕೆ ಕರ್ಕೊಂಡೋಗಿದ್ರು. ಅದ್ರಲ್ಲಿ ನಾನು ಸೆಕೆಂಡ್ ಬಂದೆ. ಹಾಗೆ ಸೆಲೆಕ್ಟ್ ಆಯ್ತಾ ಹೋಗಿ ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು. ಹಾಗೆ ಸ್ಟೇಟ್ ಹೋದೆ ಸರ್. ಓಹೋ. ಎಷ್ಟು ಮೀಟರ್ ಓಟದ ಸ್ಪರ್ಧೆ? 6th 7th ಅಲ್ಲಿ 400 ಮತ್ತೆ 600 ಓಡ್ತಿದ್ದೆ. ಹೈಸ್ಕೂಲ್ ಆದ್ಮೇಲೆ 3000 ಮತ್ತೆ 1500 ಮತ್ತೆ ರಿಲೇ. ಈಗ 6ನೇ ಕ್ಲಾಸ್ನಲ್ಲಿ ನೀವು ನಿಮ್ಮ ಶಿಕ್ಷಕರ ಮಾತನ್ನ ಕೇಳಿ ನಿಮಗೆ ಒಲವು ಬಂತು, ಭಾಗವಹಿಸಿದ್ರಿ, ಒಂಥರ ಪ್ರೇರಣೆ ಸಿಕ್ತೀವಿ ಅಲ್ವಾ? 6ರಿಂದ 10ನೇ ತರಗತಿವರೆಗೂ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಬಂದಿದ್ದೀರಿ ಅಲ್ವಾ? PUCಯಲ್ಲಿ ನಾನು 8th ಅಲ್ಲಿ ಇರ್ಬೇಕಾದ್ರೆ ಸಾಯಿ ಸ್ಪೋರ್ಟ್ಸ್ ಅಷ್ಟೇ ಸೆಲೆಕ್ಷನ್ ಕೊಟ್ಟಿದ್ದೆ. ಹಾಗೆ ಸೆಲೆಕ್ಷನ್ ಸಿಕ್ತು. 9th ಮತ್ತೆ 10th ಸಾಯಿ ಹಾಸ್ಟೆಲ್ ಇದ್ದೆ. ಮತ್ತೆ ಅಚೀವ್ಮೆಂಟ್ ಆಗಿಲ್ಲ ಅಂತೇಳಿ ಅದರಿಂದ ವೀಡ್ ಔಟ್ ಆಯ್ತು. ಹಾಗೆ ಫಸ್ಟ್ PUC ಇಂದ ಅಲ್ಲೇ ಹಾಸ್ಟೆಲ್ ಇಂದ ಕಾಲೇಜ್ ಹೋಗ್ತಿದ್ದೀನಿ. PUCಯಲ್ಲಿನೂ ಸ್ಪರ್ಧೆಗಳಿರ್ತವೆ ಅಲ್ವಾ? ಸ್ಪರ್ಧೆ ಇತ್ತು. PUCಯಲ್ಲಿ ಈಗ ನಿಮ್ಮ ಸ್ನೇಹಿತರ ಜೊತೆಗೆ ಏನೇನು ಆಟಗಳನ್ನು ಆಡ್ತಾ ಇರ್ತೀವಿ? PUCಲಿ ನಮಗೆ ಹಾಗೆ ಕಾಲೇಜ್ ಒಂದು 2 months ಮಾತ್ರ ಇದ್ದಿತ್ತು ಸರ್. ಹಾಗೆ ಫುಲ್ ಸ್ಟಡಿ ಅಂತಾನೆ ಹೋಯ್ತು. ಓಹೋ, ಈ ಲಾಕ್ಡೌನ್ ನಿಂದ. ಹೌದು ಸರ್. ಅಪ್ಪ ಅಮ್ಮ ಕೃಷಿಕರು ಅಲ್ವಾ? ಹೌದು ಸರ್. ಕೃಷಿಕರ ಮಕ್ಕಳು ಗಟ್ಟಿ ಇರ್ತಾರೆ, ಮತ್ತೆ ಏನೆಲ್ಲ ಕೆಲಸಗಳನ್ನು ನೀವು ಮಾಡ್ತಾ ಇರ್ತೀರಿ. ಹಾಗಾಗಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತೆ ಸುಸ್ತು ಅನಿಸಿದ್ರು ಏನು ಬಾಧೆ ಅನಿಸೋದಿಲ್ಲ ಅಲ್ವಾ? ಹೌದು ಸರ್. ಅಶ್ವಿತಾ, ಈಗ ಜಿಲ್ಲಾ ಮಟ್ಟದಲ್ಲಿ ನೀವು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದುಕೊಂಡ್ರೆ ಹೇಗೆ? ಸರ್ 400 600 ಅದರಲ್ಲಿ ಪ್ರೈಮರಿಲಿ ಪ್ರಥಮ ಸ್ಥಾನ, ಮತ್ತೆ ಇಲ್ಲ ಹೈಸ್ಕೂಲಿಗೆ ಬಂದ್ಮೇಲೆ ದ್ವಿತೀಯ ಸ್ಥಾನ ಒಂದು ಬಂತು. ಪ್ರೈಮರಿ ಹಂತದಲ್ಲಿ ಎಷ್ಟು ಮಕ್ಕಳು ಭಾಗವಹಿಸಿದ್ರಂತ ನೆನಪಿದೆಯಾ? ಸರ್, ಅದು ಡಿಸ್ಟಿಕ್ ಅಲ್ಲಿ 3 ತಾಲೂಕಿಂದ 2 ಮೆಂಬರ್ಸ್ ಫಸ್ಟ್ ಸೆಕೆಂಡ್ ಬರ್ತಾರೆ ಸರ್. ಅದರಲ್ಲಿ ಸೆಲೆಕ್ಷನ್ ಆಗೋದು. ಹೈಸ್ಕೂಲ್ ಲೆವೆಲ್ ಅಲ್ಲಿ? ಹೈಸ್ಕೂಲಲ್ಲೂ ಸೇಮ್ ಸರ್, ಹಾಗೆ 3 ತಾಲೂಕಿಂದ 2 ಮೆಂಬರ್ಸ್. ಒಂದೊಂದು ಶಾಲೆಯಿಂದ ಬರ್ತಾರೆ ಅಥವಾ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಬರ್ತಾರೆ? ಸರ್, ಅದು ಫಸ್ಟ್ ವಲಯ ಮಟ್ಟ, ಅದರಲ್ಲಿ ಶಾಲೆಯಿಂದ ಬರ್ತಾರೆ ಸರ್. ನೆಕ್ಸ್ಟ್ ತಾಲೂಕು ಮಟ್ಟದಲ್ಲಿ ಅದರಲ್ಲಿ ಫಸ್ಟ್ ಸೆಕೆಂಡ್ ಬಂದವರು ಬರ್ತಾರೆ. ನೆಕ್ಸ್ಟ್ ತಾಲೂಕಲ್ಲಿ ಸೆಲೆಕ್ಟ್ ಆದವರು ಡಿಸ್ಟ್ರಿಕ್ಟ್ ಅಲ್ಲಿ. ಕೊನೆಗೆ ಉಳಿಯೋದು 6 ಜನ ಅಲ್ವಾ? ತಾಲೂಕು ಮಟ್ಟದಿಂದ ಇಬ್ಬಿಬ್ರು ಬಂದಾಗ ಕೊನೆಗೆ ಮೊದಲ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಲ್ವಾ? ಸಮಾಧಾನಕರ ಬಹುಮಾನ ಅನ್ಕೊಂಡು ಏನಾದ್ರು ಜಿಲ್ಲಾ ಮಟ್ಟದಲ್ಲಿ ಕೊಡೋದಿದ್ಯಾ? ಕೊಡ್ತಾರೆ ಸರ್. ಅದು ತುಂಬಾ ಇವೆಂಟ್ ಭಾಗವಹಿಸ್ಬೇಕು, ಹೈ ಜಂಪ್, ಲಾಂಗ್ ಜಂಪ್ ಅಂತದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಕೊಡ್ತಾರೆ. ಹೌದು.
ಓಟನ ನಿಮಗೆ ಯಾಕೆ ಇಷ್ಟ ಆಗ್ತಾ ಬಂತು? ಈಗ ಲಾಂಗ್ ಜಂಪು, ಹೈ ಜಂಪು ಅಥವಾ ಇತರೆ ಕ್ರೀಡೆಗಳಲ್ಲಿ ಒಬ್ಬರೊಬ್ಬರು ಭಾಗವಹಿಸುವ ಈ ಒಂದು ಈವೆಂಟ್ಗಳಲ್ಲಿ ಯಾಕೆ ಒಲವು ತೋರಿಸಲಿಲ್ಲ ತಾವು? ಸರ್ ಅದು ನಾನು ಸ್ಟಾರ್ಟಿಂಗ್ ಓಡೋದೇ ಸ್ಟಾರ್ಟ್ ಮಾಡಿಬಿಟ್ಟೆ, ಹಾಗೆ ಇದು ಯಾವುದು ಟ್ರೈ ಮಾಡಿಲ್ಲ ಸರ್. ಓ ಹಾಗೆ ಹಾಗೆ. ಇದಕ್ಕೆ ಪ್ರಾಕ್ಟೀಸ್ನು ಮಾಡ್ತಾ ಇರಬೇಕಲ್ವಾ? ಹೌದು ಸರ್. ಹೇಗೆ ಮಾಡ್ತಿದ್ರಿ? ಸರ್ ಬೆಳಿಗ್ಗೆ 5:30ಗೆ ಎದ್ದು ಓಡ್ತಿದ್ದೆ ಸರ್. ಅಲ್ಲಿ ಹಾಸ್ಟೆಲ್ ಇರ್ಬೇಕಾದ್ರೆ 30 ರೌಂಡ್ ಓಡಿಸ್ತಿದ್ರು ಗ್ರೌಂಡ್. ಓಹೋ, ಅಷ್ಟರಲ್ಲಿ ಎಲ್ರು ಬರ್ಬೇಕಾದ್ರೆ ಮತ್ತೆ ಖೋ ಖೋ ಪ್ರಾಕ್ಟೀಸ್ ಮಾಡ್ತಿದ್ರು ಸರ್. ಓಹೋ 30 ರೌಂಡ್ಸ್. ಎಸ್ ಸರ್. ಅಂದರೆ ಎಷ್ಟು ಉದ್ದಾದಂಗೆ ಆಯಿತು ಸರ್? ಅದು 200 ಮೀಟರ್ ಗ್ರೌಂಡ್. 200 ಮೀಟರ್ಸ್ ಇಂಟು 30. ಎಸ್ ಸರ್. ಆಲ್ಮೋಸ್ಟ್ 6 ಕಿಲೋಮೀಟ್ರ್ ಆದಂಗೆ ಆಗುತ್ತಲ್ವಾ? 6000 ಮೀಟರ್ಸ್. ಪ್ರತಿದಿನನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ವ್ಯತ್ಯಾಸ ಆದಾಗ ಮರುದಿನ ಮಾಡೋದು? ಪ್ರತಿದಿನ ಮಾರ್ನಿಂಗ್ ಈವ್ನಿಂಗ್ 2. ಓಹೋ, ಮಾರ್ನಿಂಗು ಈವ್ನಿಂಗು. ಅದಕ್ಕೆ ತಕ್ಕಂತೆ ಊಟನೂ ಚೆನ್ನಾಗಿ ಮಾಡಬೇಕು ಅಥವಾ ಇತರೆ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಬೇಕಲ್ವಾ? ಎಸ್ ಸರ್. ಚೆನ್ನಾಗಿ ಓಡಿದರೆ, ಹಾಗೆ ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ಹೊಟ್ಟೆ ಚೆನ್ನಾಗಿ ಹಸಿವಾಗ್ತದಲ್ವಾ? ಹೌದು ಸರ್. ಹಾಂ ಹಾಂ ಹಾಂ. ಕ್ರೀಡಾಪಟುಗಳಿಗೆ ಎಂತೆಂಥ ಆಹಾರ ಬೇಕು ಅಂದ್ಕೊಂಡು ನೀವು ಅಂದ್ಕೊಂಡಿದ್ದೀರಿ? ಡ್ರೈ ಫ್ರೂಟ್ಸ್ ಜಾಸ್ತಿ, ಮತ್ತೆ ಮಿಲ್ಕ್, ಹಾಂ ಹಾಂ, ಮತ್ತೆ ಸ್ವಲ್ಪ ರೈಸ್ ಐಟಮ್ಸ್ ಕಡಿಮೆ ಮಾಡಬೇಕು. ಬೇರೆ ಚಪಾತಿ ಅಂತೂ ಸ್ವಲ್ಪ ಜಾಸ್ತಿ. ಚಪಾತಿ, ನಾನ್ ವೆಜ್ಜು. ನಾನ್ ವೆಜ್ನು ಒಂದು ಶ್ರಮದ ಕೆಲಸ ಮಾಡೋರಿಗೆ ಅನುಕೂಲ ಆಗುತ್ತಲ್ವಾ? ಹೌದು ಸರ್. ಸರ್ ಅಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ತಿಂದ್ಬಿಟ್ಟು ಮಾಡಬಾರ್ದು, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದನ್ನ ಅಲ್ವಾ? ಎಸ್ ಸರ್. ಓಟದ ಕೆಲಸ ಆದಮೇಲೆ, ಖೋ ಖೋ ಅಥವಾ ಥ್ರೋಬಾಲ್ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ತಿಂಡಿ ಊಟಕ್ಕೆ ಕೂತ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಹೌದು. ಹೊಟ್ಟೆ ತುಂಬ ತಿನ್ಕೊಂಡು ಓಡೋದು ಕಷ್ಟವೇ. ಅದು ಒಳ್ಳೆಯದೂ ಅಲ್ಲ. ಇನ್ನು ಓಟದ ಸ್ಪರ್ಧೆಯಲ್ಲಿ ನೀವು ಜಿಲ್ಲಾ ಮಟ್ಟದಲ್ಲಿ ಬಹುಮಾನ ತೆಗೆದುಕೊಂಡ್ರಲ್ಲ, ಏನು ಪ್ರಮಾಣ ಪತ್ರ ಮತ್ತು ನಗದು ಬಹುಮಾನ ಏನಿತ್ತು? ಮೆಡಲ್ ಕೊಡ್ತಾರೆ ಸರ್ ಒಂದು. ಮತ್ತೆ ಒಂದು ಸರ್ಟಿಫಿಕೇಟ್. ಮೆಡಲ್ಲು ಮತ್ತು ಸರ್ಟಿಫಿಕೇಟು ಜೊತೆಗೆ ಕ್ಯಾಶ್ ಇಲ್ವಾ? ಕ್ಯಾಶ್ ಇಲ್ಲ ಸರ್. ಹಾಂ. ರಾಜ್ಯ ಮಟ್ಟಕ್ಕೆ ಹೋದ್ರಿ, ಎಲ್ಲಿ ಭಾಗವಹಿಸಿದ್ರಿ? ರಾಜ್ಯ ಮಟ್ಟ ಬಾಗಲಕೋಟೆಯಲ್ಲಿ ಸರ್. ಬಾಗಲಕೋಟೆ. ಇಲ್ಲಿಂದ ಇಬ್ರು ಹೋಗಿದ್ರಾ? ಇಬ್ರು ಅಲ್ಲ ಸರ್, ಅಂದ್ರೆ ನಮ್ದು ಹಾಸ್ಟೆಲ್ ಇಂದ ಟೀಮ್ ಇತ್ತು ಸರ್. ರಿಲೇ ಟೀಮ್ ಇತ್ತು. ರಿಲೇನು ಫಸ್ಟ್ ಬಂದಿತ್ತು ಡಿಸ್ಟಿಕ್ ಅಲ್ಲಿ. ಹಾಗೆ ರಿಲೇ ಟೀಮ್ ಪ್ಲಸ್ ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಈವೆಂಟ್ಸ್ ಅಲ್ಲಿ ವಿನ್ ಆದವರೆಲ್ಲರನ್ನು ಕರ್ಕೊಂಡು ಹೋಗಿದ್ರು ಒಟ್ಟಿಗೆ. ಎಷ್ಟು ಜನ ಹೋಗಿದ್ರಿ? ನಾವು ಒಂದು 12 ಮೆಂಬರ್ಸ್ ಹೋಗಿದ್ವಿ ಸರ್. ಓಹೋ, ಹೇಗೆ ಬಸ್ನಲ್ಲಿ ಹೋದ್ರಾ ಪ್ರತ್ಯೇಕವಾದ ವಾಹನ ಮಾಡ್ಕೊಂಡು ಹೋಗಿದ್ರಾ? ಬಸ್ಸಲ್ಲಿ. ಹಾಂ. ಬಾಗಲಕೋಟೆ ಅಂದ್ರೆ ಬಹಳ ದೂರನೇ ಮಡಿಕೇರಿಗೆ ಅಲ್ವಾ? ಹೌದು ಸರ್. ಎಷ್ಟು ದಿನ ಇದ್ರಿ ಬಾಗಲಕೋಟೆಯಲ್ಲಿ? 5 days ಇದ್ವಿ ಸರ್. ಓಹೋ ಸರ್, ಅದಂದ್ರೆ ಒಂದೊಂದು ಈವೆಂಟಿಗೆ ಒಂದೊಂದು ಡೇಸ್ ಇತ್ತು. ಹಾಂ. ಒಂದು ಅನುಭವ. ಬಾಗಲಕೋಟೆ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆ. ಅಲ್ಲೇ ವಾತಾವರಣ ಇಲ್ಲೇ ವಾತಾವರಣಕ್ಕೂ ವ್ಯತ್ಯಾಸನೇ ಇದೆ ಅಲ್ವಾ? ಅಲ್ಲೆಲ್ಲ ಊಟೋಪಚಾರದ್ದು ಮತ್ತೊಂದು ಮಗದೊಂದು ಚೆನ್ನಾಗಿ ಇತ್ತಲ್ವಾ? ಊಟ ಎಲ್ಲ ಚೆನ್ನಾಗಿತ್ತು ಸರ್. ಅಲ್ಲಿ ಊಟನೇ ಸ್ವಲ್ಪ ಭಿನ್ನ ಇಲ್ಲಿದ್ಕಿಂತ ಅಲ್ವಾ? ಹೌದು ಸರ್. ಏನೇನು ಊಟದ ವ್ಯವಸ್ಥೆ ಮಾಡಿದ್ರ ಅಲ್ಲಿ? ಅಲ್ಲಿ ಡೈಲಿ 3 times ಊಟ ಕೊಡ್ತಿದ್ರು. ಬೆಳಿಗ್ಗೆ ಎಗ್, ಚಪಾತಿ, ಮತ್ತೆ ಅದಕ್ಕೆ ಚಟ್ನಿ ಅದೆಲ್ಲ ಕೊಡ್ತಿದ್ರು. ಮಧ್ಯಾಹ್ನ ಅನ್ನ ಮತ್ತೆ ನಾವು ಸ್ವೀಟ್ ಎಲ್ಲ ಕೊಡ್ತಿದ್ರು ಸರ್. ಜೋಳದ ರೊಟ್ಟಿ ಬಾಗಲಕೋಟೆ, ವಿಜಯಪುರ ಆ ಕಡೆಗೆಲ್ಲ ಹೆಸರುವಾಸಿ. ಜೋಳದ ರೊಟ್ಟಿ ರುಚಿ ಸಿಕ್ತೆ ನಿಮಗೆ? ಸರ್, ಒಂದಿನ ಏನೋ ಕೊಟ್ಟಿದ್ರು ಸರ್. ಓಹೋ, ಚಪಾತಿನೇ ಹೆಚ್ಚು. ಚಪಾತಿ, ಅನ್ನ, ಅದೇ ಮತ್ತೆ ಮೊಟ್ಟೆ. ಹೌದು, ಅದೊಂದು ಅನುಭವ. ಬಾಗಲಕೋಟೆಗೆ ಹೋಗಿ ಬಂದಿದ್ದಲ್ವಾ? ಹೌದು ಸರ್. ಎಷ್ಟು ಮೀಟರ್ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿದ್ರಿ ಓಟದ ವಿಚಾರದಲ್ಲಿ? ಅಲ್ಲಿ 400, 600 ಮತ್ತೆ 4x100 ರಿಲೇ. ಅಲ್ಲಿ ಎಷ್ಟು ಜಿಲ್ಲೆಗಳಿಂದ ಬಂದಿದ್ರು? 28 ಡಿಸ್ಟ್ರಿಕ್ಟ್ಸ್ ಇಂದ ಬಂದಿದ್ರು ಸರ್. ಓಹೋ, 28 ಜಿಲ್ಲೆಗಳಿಂದ 28 ವಿದ್ಯಾರ್ಥಿಗಳು ಓಡಿದರು. ಅದು ಫಸ್ಟ್ ಸೆಕೆಂಡ್ ಬಂದವರು ಇದ್ದಾರೆ ಸರ್. ಫಸ್ಟ್ ಸೆಕೆಂಡ್ ಬ್ಯಾಚ್ ಮಾಡಿಬಿಟ್ಟು ಅದೇ ಓಡಿಸ್ತಾರೆ. ಅದೇ ಅಂದ್ರೆ 28 ಸ್ಪರ್ಧಾಳುಗಳನ್ನ ಬಿಡ್ತಾರೆ ಅಲ್ವಾ? ತಂಡವಾಗಿ. ಹೇಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್? ಪರವಾಗಿತ್ತಿಲ್ಲ ಸರ್. ಸರ್, ಒಂದಲ್ಲಿ 4th ಬಂದೆ, ಅದು ಲಾಸ್ಟ್ ಸೆಲೆಕ್ಷನ್ ಅಲ್ಲಿ. ಮತ್ತೆ 2 ಹೋಯ್ತು ಸರ್. ಸ್ವಲ್ಪದರಲ್ಲಿ ಹೋಗ್ಬಿಡುತ್ತಲ್ವಾ? ಹೌದು ಸರ್. ಆದರೂ ರಾಜ್ಯ ಮಟ್ಟಕ್ಕೆ ಹೋಗಿದ್ದು ಒಂದು ನೆನಪಿನಲ್ಲಿ ಉಳಿತಕ್ಕಂಥ ಸಂದರ್ಭ ಅಲ್ವಾ? ಗೆಲ್ಲೋದು ಸೋಲೋದು ಬೇರೆ ವಿಚಾರ, ಆದರೆ ಭಾಗವಹಿಸೋದು ಬಹಳ ಮುಖ್ಯವಾದ ಸಂಗತಿ ಅಲ್ವಾ?
ಹೌದು ಸರ್. ಎದೆಗುಂದಬಾರ್ದು. ಮತ್ತು ಮುಂದಿನ ಸಾರಿ ಇದಕ್ಕಿಂತ ಚೆನ್ನಾಗಿ ಮಾಡಬಲ್ಲೆ ಅಂದ್ಕೊಂಡು ನೀವು ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೆಯದೇ. ಇನ್ನು ಖೋಖೋ ಮತ್ತು ಥ್ರೋಬಾಲ್ ಇನ್ನು ನಿಮಗೆ ಇಷ್ಟವಾ? ಖೋಖೋ ಇಷ್ಟ ಸರ್. ಹಾಂ ಹಾಂ, ಯಾಕೆ ಸರ್ ಅದು ಸ್ಟಾರ್ಟಿಂಗ್ ಇಂದ ಅದನ್ನೇ ನಮಗೆ ಫಸ್ಟ್ ಅಂದ್ರೆ ನಾನು ಅಥ್ಲೆಟಿಕ್ಸ್ ಸೇರಕ್ಕಿಂತ ಮುಂಚೆನೂ ಖೋಖೋದಲ್ಲಿ ಆಡ್ತಿದ್ವಿ ನಾವು. ಡಿವಿಷನ್ ಎಲ್ಲ ಹೋಯ್ತಿದ್ವಿ ಖೋಖೋದಲ್ಲಿ. ಓಹೋ, ಹಾಗೆ ಅದೇ ಥ್ರೋಬಾಲ್ ಟೀಮ್ ಇತ್ತಿಲ್ಲ ಅಂತ ಸೇರಿಸ್ತಿದ್ರು ನಮ್ಮ. ಖೋಖೋದಲ್ಲಿ ಸರ್ ಡಿವಿಷನ್ ಹೋಗಿದ್ದೀವಿ ಸರ್. ಡಿವಿಷನ್ ಲೆವೆಲ್ಲು. ಎಷ್ಟು ಜಿಲ್ಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಡಿವಿಷನ್ ಲೆವೆಲ್ಲು? ಸರ್ ಅದರಲ್ಲಿ ಒಂದು 11 ಡಿಸ್ಟಿಕ್ ಅವರು ಸರ್. ಹಾಂ ಹಾಂ, ಎಲ್ಲಿತ್ತು ಸರ್? ಅದು ಉಡುಪಿ. ಓಹೋ, ಉಡುಪಿ ಕಡೆಗೂ ಹೋಗಿ ಬಂದ್ರಿ ಹಂಗಾದ್ರೆ. ಹಾಂ, ಹೌದು. ಅಲ್ಲಿ ನಿಮ್ಮ ತಂಡಕ್ಕೆ ಬಹುಮಾನ ಸಿಕ್ತಾ? ಇಲ್ಲ ಸರ್. ಸರ್ ಹೈಸ್ಕೂಲ್ ಬಾಯ್ಸ್ ಟೀಮ್ ಇತ್ತು. ಹಾಂ, ಅವ್ರು ಫೈನಲ್ ಸೆಲೆಕ್ಟ್ ಆಗಿದ್ರು. ಅದು ಫೈನಲ್ ಹೋಯ್ತು. ಫೈನಲ್ ಹಂತದವರೆಗೂ ಹೋಗಿದ್ರಿ ನೀವು? ಹಾಂ 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 ಹಾಂ. ಸರ್ ಅದು ನಮ್ಮ ಸ್ಕೂಲಿಂದ 4 ಟೀಮ್ ಇರ್ತಿತ್ತು, ಹೈಸ್ಕೂಲ್, ಪ್ರೈಮರಿ, ಬಾಯ್ಸ್, ಗರ್ಲ್ಸ್ ಅಂತ. ಅದು 4 ಟೀಮು ಹೋಯ್ತಿತ್ತು ನಮ್ಮ ಸ್ಕೂಲ್ದೆ. ಹಾಂ ಹಾಂ. ಥ್ರೋಬಾಲು? ಥ್ರೋಬಾಲ್ ತಾಲೂಕ್ ಲೆವೆಲ್ಲು. ಇನ್ಯಾವ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಾ ಇರ್ತೀರಿ ಅಥವಾ ಆಸಕ್ತಿ ಇದೆ? ಕಬಡ್ಡಿ. ಓಹೋ, ಕಬಡ್ಡಿಯಲ್ಲಿನೂ ಭಾಗವಹಿಸ್ತೀರಾ? ಅದೇ ಟೀಮ್ ಇಲ್ಲ ಅಂದ್ರೆ ಅನ್ನ ಕರ್ಕೊಂಡು ಹೋಗ್ತಿದ್ರು ಸರ್. ಹಾಗೆ. ಸ್ಟ್ಯಾಂಡ್ ಬೈ. ಓಕೆ. ಅಶ್ವಿತಾ, ಮನೆಯಲ್ಲಿ ಏನೇನು ಕೆಲಸ ಮಾಡ್ತೀರಿ ಭಾಳ ಇಷ್ಟಪಟ್ಟು? ಮನೆಯಲ್ಲಿ ಸರ್ ಅಡಿಗೆ, ಹಾಂ, ಮನೆ ಗುಡಿಸೋದು ಅಷ್ಟೊಂದು. ಹಾಂ. ಮತ್ತೆ ತೋಟ ಜಮೀನು ಕೆಲಸಗಳು ಉಂಟು ಸರ್. ಗದ್ದೆ, ತೋಟ 2 ಮಾಡ್ತೀವಿ ಸರ್. ಅಪ್ಪ ಅಮ್ಮ ಮಾಡ್ಬೇಕಾದ್ರೆ ಸೇರ್ಕೊಂಡು ಮಾಡೋದು. ಅದೇ ಹಳ್ಳಿ ಮಕ್ಕಳು ಬಿಡೋದಿಲ್ಲ, ಮತ್ತೆ ಅಪ್ಪ ಅಮ್ಮಗಳು ಸಹ ಕರ್ಕೊಂಡು ಹೋಗ್ತಾರೆ, ಕಲೀಲಿ ಬೆಳೀಲಿ ಮಕ್ಕಳು ಅಂತ ಅನ್ಕೊಂಡಲ್ವಾ? ಹೌದು ಸರ್. ನೀವು ಕ್ರೀಡೆಗಳಲ್ಲಿ ಭಾಗವಹಿಸೋದು ಕೃಷಿಗೆ ಅನುಕೂಲ, ಕೃಷಿಯಲ್ಲಿ ಭಾಗವಹಿಸೋದು ಕ್ರೀಡೆಗೂ ಪೂರಕವಾಗ್ತದಲ್ವಾ? ಹೌದು ಸರ್. ಈ ಕಡೆ ವಿದ್ಯಾಭ್ಯಾಸದಲ್ಲೂ ಮುಂದಿದ್ದೀರಿ, ಕ್ರೀಡೆಗಳಲ್ಲಿ ಆಸಕ್ತಿ ಇಟ್ಕೊಂಡು ಹೋಗ್ತದಿರಿ. ತಮ್ಮನ ಹೆಸರು ಹುಲನ್. ಆತನ ಆಸಕ್ತಿ? ಅವನು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಾನೆ ಸರ್. ಹಾಂ. ಸ್ಪೋರ್ಟ್ಸ್ ಅಂದರೆ ಅಥ್ಲೆಟಿಕ್ಸ್ ಅವನು. ಹೌದಾ? ಅಪ್ಪ ಅಮ್ಮಗಳು ಈ ಕಡೆ ನೀವು ಓದೋದ್ರ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸೋದನ್ನ ನೋಡಿ ಉತ್ತೇಜನ ಕೊಡ್ತಾ ಇರ್ತಾರಲ್ವಾ? ಕೊಡ್ತಾರೆ ಸರ್. PUCಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, PUC ನಂತರ ಏನು ಮಾಡ್ಬೇಕಂತ ಅನ್ಕೊಂಡು ಆಲೋಚನೆ ಇಟ್ಕೊಂಡಿದ್ದೀರಿ? ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಬಿಟ್ಟು ನೋಡೋದು. ಹೌದಾ? ಹಾಂ. CET ನೀಟು ಬರೀಲೇಬೇಕು ಅಲ್ವಾ? ಹೌದು ಸರ್. ಹಾಂ. ಅಲ್ಲ, ಒಂದು ಮನಸ್ಸಿನಲ್ಲಿ ಏನೋ ಇರುತ್ತೆ, ನಾನು ಇಂಜಿನಿಯರಿಂಗು ಓದಬೇಕು ಅಥವಾ BSc ಅಗ್ರಿಕಲ್ಚರ್ ಓದಬೇಕು ಅಥವಾ ಮೆಡಿಕಲ್ಲು ಓದಬೇಕು ಅಥವಾ ಡೆಂಟಲ್ಲು, ಹೀಗೆ ಏನೇನೋ ಚರ್ಚೆಗಳಾಗ್ತಿರ್ತವೆ ನಿಮ್ಮ ಗೆಳತಿಯರ ಮಧ್ಯದಲ್ಲಿ ಅಥವಾ ನೆಂಟರು ಹಿತೈಷಿಗಳು ಅವರು ಇವ್ರು ಹೇಳ್ತಿರ್ತಾರೆ. ನಿಮಗೆ ಯಾವ ಆಲೋಚನೆ ಇದೆ, ಯಾವ ಪದವಿಗೆ ಹೋಗ್ಬೇಕು ಅಂದ್ಕೊಂಡು? ಸರ್ IAS ಮಾಡಬೇಕು ಅಂತಿದ್ದೀನಿ. ಹಾಂ. ಪದವಿ ಆದಮೇಲೆ? ಆರ್ಮಿ. ಪದವಿ ಆದಮೇಲೆ ಅಲ್ವಾ? ಹಾಂ. ಯಾವ ಪದವಿಯನ್ನು ಸ್ವೀಕರಿಸ್ಬೇಕಂತ ಅಂದ್ಕೊಂಡಿದ್ದೀರಿ? ಮೆಡಿಕಲ್ ಫೀಲ್ಡ್. ಹೌದಾ? ಪ್ರಯತ್ನ ಮಾಡಿ, ಯಾವುದೂ ಕಷ್ಟ ಏನಿಲ್ಲ. ಅನೇಕ ಹುಡುಗಿಯರು ಹುಡುಗರು ಶ್ರಮಪಟ್ಟು ವೈದ್ಯಕೀಯ ಪದವಿಯನ್ನು ಪಡೆದುಕೊಂಡಿದ್ದಾರೆ, ಮತ್ತು ವೈದ್ಯಕೀಯ ಪದವಿಯ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಅಲ್ಲಿನೂ ಯಶಸ್ಸನ್ನು ಕಂಡಿದ್ದಾರೆ. ಯಾವುದೂ ಕಷ್ಟ ಅಲ್ಲ, ಆದರೆ ಪ್ರಯತ್ನಗಳನ್ನು ಸೀರಿಯಸ್ಸಾಗಿ ಮಾಡಬೇಕಲ್ವಾ? ರೇಡಿಯೋ ಕೇಳುವ ಹವ್ಯಾಸ ಇದೆ, ಆಸಕ್ತಿ ಇದೆ ಅಲ್ವಾ? ಮತ್ತು ಟಿವಿನೂ ನೋಡ್ತೀರಾ? ನೈಟ್ ಟಿವಿ ನೋಡ್ತೀವಿ. ಹಾಂ. ಪತ್ರಿಕೆಗಳನ್ನು ಓದೋದು? ಪತ್ರಿಕೆ ಹೊರಗಡೆ ಟೌನ್ಗೆ ಹೋಗ್ಬೇಕಾದ್ರೆ ಅಪ್ಪ ತಗೊಂಡ್ಬಂದ್ರೆ ಓದೋದು. ಹಳ್ಳಿಗಳಿಗೆ ಪತ್ರಿಕೆಗಳು ಬರೋದು ಕಡಿಮೆನೆ ಅಲ್ವಾ? ಹೌದು. ಮತ್ತೆ ಪುಸ್ತಕಗಳನ್ನು ಓದುವ ಹವ್ಯಾಸ ಆಸಕ್ತಿಗಳು ಇದ್ದೇ ಇರ್ತವೆ ಅಲ್ವಾ? ಹೌದು ಸರ್. ಸರ್ ಇದು ಸ್ಪರ್ಧಾ ಸ್ಫೂರ್ತಿ ಒಂದು ಬುಕ್ ತರ್ತಾರೆ ಸರ್ ಮಂತ್ಲಿ. ಅದೊಂದು ಬುಕ್ ಓದ್ತೀನಿ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಕೂಲ ಆಗ್ತದಲ್ವಾ? ಹೌದು ಸರ್. ಹೌದು. ಏನೇನು ಬೆಳೆ ಮಾಡ್ತಿದ್ದಾರೆ ಅಪ್ಪ ಅಮ್ಮ? ಬೆಳೆ ಕಾಫಿ, ಕಾಳುಮೆಣಸು, ಸ್ವಲ್ಪ ಅಡಿಕೆ, ಬಾಳೆ. ಗದ್ದೆನೂ ಇದೆಯಾ? ಗದ್ದೆ ಉಂಟು. ದನ ಕರುಗಳು? ದನ ಕರು ಉಂಟು, ಕೋಳಿ, ನಾಯಿ, ಹಂದಿ. ಲಾಕ್ಡೌನಲ್ಲಿ ಹೇಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ? ಹೇಗೆ ಕ್ಲಾಸಸ್ ನಡೀತದವೆ? ಹೇಗೆ ಅನಿಸ್ತದೆ? ಆನ್ಲೈನ್ ಕ್ಲಾಸಸ್. ನಮಗೆ ನೋಟ್ಸ್ ಎಲ್ಲ ಇವಾಗ ಕಳಿಸ್ತಾರೆ, ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಎಕ್ಸ್ಪ್ಲೈನ್ ಮಾಡೋದು ಅದನ್ನ. ಮತ್ತೆ ಸ್ವಲ್ಪ ವಿಡಿಯೋಸ್ ಎಲ್ಲ ಕಳಿಸ್ತಾರೆ. ಬರೀ ಓದೋದನ್ನೋದಕ್ಕಿಂತ ಸ್ವಲ್ಪ ಭಿನ್ನವಾದ ಅಭಿರುಚಿ ಆಸಕ್ತಿಗಳನ್ನು ಇಟ್ಕೊಂಡ್ರೆ ಅದು ವಿದ್ಯಾಭ್ಯಾಸಕ್ಕೂ ಪೂರಕವಾಗ್ತದೆ ಅಲ್ವಾ ಅಶ್ವಿತಾ? ಒಳ್ಳೆಯದು ಅಶ್ವಿತಾ. ಶುಭವಾಗಲಿ, ಚೆನ್ನಾಗಿ ಓದ್ಕೊಳ್ಳಿ, ಹಾಗೆ ಕ್ರೀಡೆಗಳಲ್ಲಿ ಹಿತಮಿತವಾಗಿ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಭಾಗವಹಿಸಿ ಯಶಸ್ಸನ್ನು ಕಾಣಿ. ಶುಭವಾಗಲಿ. ನಮಸ್ಕಾರಪ್ಪ. ನಮಸ್ಕಾರ. ಧನ್ಯವಾದ. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಚೇರಂಬಾಣೆ ಗ್ರಾಮದ ಕೂಡಕಂಡಿ KN ಅಶ್ವಿತಾ ನಾಗೇಶ್ ಅವರೊಂದಿಗೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ.
ಮಕ್ಕಳಲ್ಲಿ ಏನೆಲ್ಲ ಪ್ರತಿಭೆ ಇರುತ್ತೆ, ಬಾಲ್ಯದಿಂದ ಆ ಪ್ರತಿಭೆಗಳನ್ನು ಗಮನಿಸ್ತಾ ತಂದೆ ತಾಯಿಗಳು ಉತ್ತೇಜನ ಮಾಡ್ತಾ ಶಿಕ್ಷಕರು ಸಹ ಈ ನಿಟ್ಟಿನಲ್ಲಿ ತರಬೇತಿಗೊಳಿಸಿದರೆ ಅನುಕೂಲ ಆದೇ ಆಗ್ತದೆ. ಪ್ರತಿಯೊಂದು ಮಗುವಿನಲ್ಲೂ ಅದರದ್ದಾದ ಅಭಿರುಚಿ ಆಸಕ್ತಿ ಇದ್ದೇ ಇರುತ್ತೆ. ಅದನ್ನು ಹುಡುಕಿ ಬೆಳೆಸುವ ನಿಟ್ಟಿನಲ್ಲಿ ಪೋಷಕರು ಶಿಕ್ಷಕರು ಗಮನ ಹರಿಸಿದರೆ ಒಳ್ಳೆಯದೇ.